ಸೈಬರ್ ಕ್ರೈಮ್ ಸೈಬರ್ ವಂಚನೆ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ ಅಂಡ್ ರಾಜ್ಯದಲ್ಲಿ ನಡೆದಿರುವಂತಹ ಅತಿ ದೊಡ್ಡ ಸೈಬರ್ ವಂಚನೆ ಒಬ್ಬ ಲೇಡಿ ಟೆಕ್ಗೆ 31.83 ಕೋಟಿ ರೂಪಾಯಿಯನ್ನ ವಂಚನೆ ಮಾಡಿರುವಂತಹ ವಿಚಾರ ಮಾತನಾಡ್ತಾ ಇದ್ವಿ. ಅದರ ಜೊತೆಗೆ ಜನರಲ್ ಆಗಿ ಸೈಬರ್ ವಂಚನೆ ಯಾವ ರೀತಿ ನಡೆಯುತ್ತೆ, ಎಷ್ಟು ಅಲರ್ಟ್ ಆಗಿರಬೇಕು ಅನ್ನೋದ್ರ ಬಗ್ಗೆನೂ ಚರ್ಚೆ ಮಾಡ್ತಾ ಹೋಗ್ತಾ ಇದ್ದೀನಿ. ನನ್ನ ಪ್ರಶ್ನೆ ಇವತ್ತು ಬಹುತೇಕ ಪಣೀಂದ್ರ ಅವ್ರಿಗೆ ಇದೆ. ಯಾಕಂತಂದ್ರೆ ಬಹಳಷ್ಟು ಜನ ವೀಕ್ಷಕರು ಕಾಯ್ತಾ ಇರ್ತಾರೆ. ಸಾಕಷ್ಟು ಜನ ಮೋಸ ಹೋಗಿದ್ದಾರೆ, ಮೋಸ ಹೋಗ್ತಾ ಇರೋರು ಇದ್ದಾರೆ. ಸೊ ಹಾಗಿಂದ ಆದ್ರಿಂದ ಪಣೀಂದ್ರ ಅವ್ರ ಹತ್ರ ನಾನು ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಕೊರಿಯರ್ಗಳ ಹೆಸರಲ್ಲೂ ಕೂಡ ಸೈಬರ್ ವಂಚನೆ ಆಗ್ತಾ ಇದೆ. ನಿಮ್ಮ ಹೆಸರಲ್ಲಿ ಯಾವುದೋ ಕೊರಿಯರ್ ಬಂದಿದೆ, ಮತ್ತೊಂದು ಅಂತ ಹೇಳಿ. ಸೊ ಈ ರೀತಿಯಾದಂತಂದ್ರೆ ಬೇರೆ ಬೇರೆ ದಾರಿಗಳನ್ನ ಸೈಬರ್ ವಂಚಕರು ಹುಡುಕ್ತಾ ಇದ್ದಾರೆ, ಹೇಗೆ ಟ್ರ್ಯಾಪ್ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಏನ್ ಹೇಳ್ತೀರಿ ಪಣೀಂದ್ರ ಅವರೇ? ಕೊರಿಯರ್ ಅಂತ ಹೇಳಿದ ತಕ್ಷಣ ಕೊರಿಯರ್ ಕಳಿಸೋದ್ರ ಬಗ್ಗೆ ಮತ್ತೆ ಕೊರಿಯರ್ ರಿಸೀವ್ ಮಾಡೋದ್ರ ಬಗ್ಗೆ ಎರಡೂ ಹೆಸರಲ್ಲಿ ಸ್ಕ್ಯಾಮ್ಗಳಾಗುತ್ತೆ ಮೇಡಮ್. ಕೊರಿಯರ್ ಕಳಿಸೋ ವಿಚಾರದಲ್ಲಿ ಏನಿದೆ ಅದು ಇವಾಗ ನಡೆದಿರುವಂಥ ಕೆಲವು ಸ್ಕ್ಯಾಮ್ ಇದು. ಅಂದರೆ ನಿಮ್ಮ ಹೆಸರಲ್ಲಿ ಯಾವುದೋ ಒಂದು ಟಾರ್ಗೆಟೆಡ್ ಅಡ್ರೆಸ್ಗೆ ಇಂಥ ಕೊರಿಯರು ಬುಕ್ ಆಗಿತ್ತು. ಆ ಕೊರಿಯರಲ್ಲಿ ನಾವು ಕಸ್ಟಮ್ಸಲ್ಲಿ ಹಿಡಿದಾಗ ಅಥವಾ ಈ CBI ಆಫೀಸರ್ ಆಗಿ ಫೋನ್ ಮಾಡ್ತಿರ್ಬೇಕಾದ್ರೆ ನಮಗೆ ಈ ಕೊರಿಯರಲ್ಲಿ ಇಂತಿಂಥ ಪ್ರಾಹಿಬಿಟೆಡ್ ಸಬ್ಸ್ಟೆನ್ಸ್ಗಳು ಸಿಕ್ಕಿದೆ ಅಂತ ನಿಮಗೆ ಫೋನ್ ಮಾಡಿದಾಗ ನಿಮ್ಮ ತಕ್ಷಣ ಅನಿಸುತ್ತೆ, ನಾನು ಕಳಿಸಿಲ್ವಲ್ಲ, ನೋಡಿ ಮೇಡಮ್ ನಿಮ್ಮ ಹೆಸರು ಇದನ್ನು ಚೆಕ್ ಮಾಡ್ಕೊಳ್ಳಿ, ಇದೇ ಹೆಸರು, ನಿಮ್ಮ ಅಡ್ರೆಸ್ಸು. ಕೆಲವು ಸಮಯದಲ್ಲಿ ಅವ್ರಿಗೆ ನಿಮ್ಮ ಆಧಾರ್ ನಂಬರ್ ಸಿಕ್ಕಿರುತ್ತೆ. ಆಧಾರ್ ನಂಬರ್ ಎಲ್ಲಿಂದ ಸಿಗುತ್ತೆ ಅಂತ ಕೇಳಿದ್ರೆ, ಯಾವುದೋ ಒಂದು ನೀವು ಟೂರಿಸ್ಟ್ ಆಗಿದ್ರೆ ಅಥವಾ ಒಂದು ಟ್ರಾವೆಲಿಂಗ್ ಮಾಡ್ತಿದ್ರೆ ಯಾವುದೋ ಒಂದು ಹೋಟ್ಲಿಗೆ ಹೋಗ್ಬಿಟ್ಟು ನೀವು ರೂಮ್ ತೊಗೋತೀರಾ. ಅಲ್ಲಿ ಆ ರೂಮ್ ತೊಗೋಬೇಕಾದ್ರೆ ನಿಮ್ಮ ID ಪ್ರೂಫಾಗಿ ಏನು ಕೊಡ್ತೀರಾ ಮೇಡಮ್? ನೀವು ಆಧಾರ್ ಕೊಡ್ತೀರಾ. ನೀವು ಆ ಹೋಟೆಲ್ನವನು ಆ ನಿಮ್ಮ ಆಧಾರ್ ನಂಬರ್ನ ಎಲ್ಲಿ ಲೀಕ್ ಮಾಡ್ತಾನೆ, ಯಾರಿಗೆ ಕೊಡ್ತಾನೆ ಅಂತ ನೀವು ಗಮನ ಇಟ್ಕೊಡೋದಿಲ್ಲ. ಅದರಲ್ಲಿ ನೀವು ಆಲ್ ದಿಸ್ ಡೇಟಾ ಗೋಸ್ ಟು ಸಮ್ ಪೀಪಲ್ ಹೂ ಸ್ಟಾರ್ಟ್ ಕಲೆಕ್ಟಿಂಗ್ ಯುವರ್ ಡೇಟಾ. ಅಲ್ಲಿ ಅವನಿಗೆ ನಿಮ್ಮ ಹೆಸರು ಸಿಕ್ಕಿರುತ್ತೆ, ನಿಮ್ಮ ಆಧಾರ್ ನಂಬರ್ ಸಿಕ್ಕಿರುತ್ತೆ. ಅವನೇನು ಹೇಳ್ತಾನೆ, ನಿಮ್ಮ ಹೆಸರು ನೋಡಿ ಮೇಡಮ್, ನಿಮ್ಮ ಆಧಾರ್ ನಂಬರ್ ಇದು, ನಿಮ್ಮ ಹೆಸರು ಹೋಗಿದೆ ಅಂದ ತಕ್ಷಣ ಯು ಸ್ಟಾರ್ಟ್, ಓಕೆ ನಂದೇ ಆಧಾರ್ ನಂಬರ್ ಇದು, ನಂದೇ ಹೆಸರಿದು, ಅರೆ ಯಾರಪ್ಪ ಹಿಂಗೆ ಕಳಿಸಿದ್ದು, ಆಯಿತು ಇಂಥ ಲಿಸ್ಟ್ ಬಂದ್ಬಿಟ್ಟಿದೆ, ಅದಕ್ಕೋಸ್ಕರ ನೀವು ಸಮನ್ಸ್ ಬಂದಿದೆ, ಎಂಕ್ವೈರಿ ಕೂತ್ಕೊಳ್ಳಿ ನೀವು. ಸೊ ರೀಸನ್ ಕ್ಯಾನ್ ಬಿ ಎನಿಥಿಂಗ್, ಬಟ್ ನೀವು ಎಂಕ್ವೈರಿ ಕೂತ್ಕೊಂಡಿದ ತಕ್ಷಣ ನೋಡಿ ನೀವೇ ಈ ವ್ಯಕ್ತಿ ಅಂತ ಅಸರ್ಟೈನ್ ಮಾಡೋದಕ್ಕೆ ಏನು ಪ್ರೂಫ್ ಇದೆ ನಿಮ್ಮ ಹತ್ರ ನೋಡಿ. ನಿಮಗೆ ಸ್ಕೈಪ್ ಆಕ್ಸೆಸ್ ಕೊಡ್ತೀನಿ ಅಂತನೋ ಅಥವಾ ಒಂದು ಮೀಟಿಂಗ್ ID ಕೊಟ್ಬಿಟ್ಟು ಲಾಗಿನ್ ಮಾಡಿ ಅಂತನೋ ಮಾಡಿಸ್ಬಿಟ್ಟು ನಿಮ್ಮ ಸ್ಕ್ರೀನ್ ಏನಿರುತ್ತೆ ಕಂಪ್ಯೂಟರ್ ಸ್ಕ್ರೀನ್ನು ಅದರ ಡೇಟಾನ ಅವ್ನು ರಿವ್ಯೂ ಮಾಡೋದಕ್ಕೋಸ್ಕರ ಅಂತ ಕೊಡ್ತಾನೆ ಅವನು. ಅದು ಮಾಡ್ತಾ ನಿಮ್ಮ ಅಕೌಂಟ್ ಓಪನ್ ಮಾಡ್ತೀರಾ, ನೀವು ಅಕೌಂಟಲ್ಲಿ ಎಷ್ಟು ಏನಿದೆ ಕನ್ಫರ್ಮೇಷನ್ ಕೊಡ್ತೀರಾ. ಆವಾಗ ಗೊತ್ತಾಗತ್ತೆ ಅವನಿಗೆ ನಿಮ್ಮ ಅಕೌಂಟಲ್ಲಿ ಎಷ್ಟು ದುಡ್ಡಿದೆ ಅಂದ್ಬಿಟ್ಟು ಅಂತ. ಅವನೇನು ಹೇಳ್ತಾನೆ, ಇದನ್ನು ಚೆಕ್ ಮಾಡೋದಕ್ಕೆ ಕೆಲವು ಟ್ರಾನ್ಸಾಕ್ಷನ್ಸ್ಗಳನ್ನ ಮಾಡಬೇಕಿದೆ ಇವಾಗ, ಸೊ ಇದನ್ನು ಫಸ್ಟ್ ಮಾಡಿ ನೀವು, ಸೊ ನಮ್ಮಲ್ಲಿ ನಂಬಿಕೆ ಇಡಿ ನೀವು, ನಾವು ಎನ್ಫೋರ್ಸ್ಮೆಂಟ್ ಆಫೀಸರ್ಸು. ಇಷ್ಟು ಮಧ್ಯೆ ಏನಾಗುತ್ತೆ, ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಕೆಲವು ಆರ್ಟಿಸ್ಟ್ಗಳು ಇರ್ತಾರೆ, ಅವ್ರಿಗೆ ಕಳ್ಳರು. ಅವ್ರೇನು ಮಾಡ್ತಾರೆ, ಈ ವಾಕಿ ಟಾಕಿನಲ್ಲಿ ಮೆಸೇಜ್ ಕೊಡುವಂಥದ್ದು ಅಥವಾ ಒಂದು ಕಾಲ್ ಬಂದ್ಬಿಟ್ಟು ಅರೆಸ್ಟ್ ಅಂತ ಒಂದು ಬ್ಯಾಕ್ಗ್ರೌಂಡ್ ಕ್ರಿಯೇಟ್ ಮಾಡೋದಕ್ಕೆ ಅವರು ಆ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಇವ ಅಮಾಯಕ ವ್ಯಕ್ತಿಗೆ ಒಂದು ಶಾಕಲ್ಲಿ ಇರ್ತಾರೆ. ಫಸ್ಟ್ ಆಫ್ ಆಲು ಆ ಎನ್ವಿರಾನ್ಮೆಂಟ್ಗೆ ಏನು ಸೂಕ್ತೋ ಎಲ್ಲ ಮಾಡಿರ್ತಾರೆ ಅವರು. ಈ ಒಂದು ಕೊರಿಯರ್ ಅಂದ ತಕ್ಷಣ ದಯವಿಟ್ಟು ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ನಂಬಿಕೆ ಇರ್ಬೋದು, ನಿಮ್ಮ ಒಂದು ಹೋಪ್ಸ್ನ ಕಳ್ಕೊಬೇಡಿ. ಫೆಡೆಕ್ಸ್ ಇರ್ಬೋದು, ಬ್ಲೂ ಡಾರ್ಟ್ ಇರ್ಬೋದು, ಎನಿ ಕೈಂಡ್ ಆಫ್ ಇಂಡಿಯಾ ಪೋಸ್ಟ್ ಇರ್ಬೋದು, ಯಾವುದೇ ಕೊರಿಯರ್ ಕಂಪ್ನಿ ಹೆಸರಲ್ಲಿ ನಿಮ್ಗೆ ಫೋನ್ ಮಾಡಿದ್ರು ಅಂತ ಕೇಳಿದ್ರೆ ಯು ನೆವರ್ ಹ್ಯಾವ್ ಟು ಬಿ ಪ್ಯಾನಿಕಿಂಗ್, ಬಿಕಾಸ್ ನಿಮ್ಮ ಡೇಟಾ ಇವತ್ತಿನ ದಿನ ಎಲ್ಲ ಕಡೆನೂ ಸರ್ಕ್ಯುಲೇಟ್ ಆಗಿಬಿಟ್ಟಿದೆ ಅಂತ ಅರ್ಥ ಮಾಡಿಕೊಂಡು ಕ್ವಶನ್ ಕೇಳಿದ್ರೆ ಸೊ ವಾಟ್, ಸಮನ್ಸ್ ಕಳಿಸಿ ನಾನು ಬರ್ತೀನಿ, ನಾನು ಫೋನ್ ಅಟೆಂಡ್ ಮಾಡೋದಿಲ್ಲ. ಐ ಡೋಂಟ್ ಬಿಲೀವ್ ಇನ್ ಆನ್ಲೈನ್ ಕಮ್ಯುನಿಕೇಷನ್ ಬೈ ಎನಿ ಲಾ ಎನ್ಫೋರ್ಸ್ಮೆಂಟ್ ಅಥಾರಿಟೀಸ್ ಅಟ್ ದಿಸ್ ಪಾಯಿಂಟ್ ಇನ್ ಟೈಮ್. ಅದೆಲ್ಲರಿಗೂ ಗೊತ್ತಿರಲಿ. ಮತ್ತು ನಾನೇ ಹೆಸರು ಹೇಳ್ತಿದ್ರು, ಯಾರೋ ಕ್ಯಾಪ್ಟನ್ ಆರ್ಮಿ ಆಫೀಸರ್ ಹೆಸರು ಅಂದ್ಬಿಟ್ಟು ನಮಗೆ ಫೋನ್ ಮಾಡಿದ್ರು ಅಂತ. ಎವ್ರಿಬಡಿ ಶುಡ್ ನೋ, ಯಾವುದೇ ಒಂದು ವಾಟ್ಸ್ಆ್ಯಪ್ DP ವಿಚ್ ಇಂಡಿಕೇಟ್ಸ್ ಆರ್ ಎನಿ ಸೋಷಿಯಲ್ ಮೀಡಿಯಾ DP ವಿಚ್ ಇಂಡಿಕೇಟ್ಸ್ ಆ ಆರ್ಮಿ ಆಫೀಸರ್ ಇನ್ ಯೂನಿಫಾರ್ಮ್, ದಟ್ಸ್ ಎ ಫೇಕ್ ಅಕೌಂಟ್. ಅವರ ಒಂದು ಆರ್ಮಿ ಆಫೀಸರ್ಗಳ ಒಂದು ಇಂಟರ್ನಲ್ ಪ್ರೋಟೋಕಾಲ್ ಪ್ರಕಾರ ಯಾರು ಸಹ ಯೂನಿಫಾರ್ಮ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬರುವಾಗಿಲ್ಲ. ನೀವು ಈ ಆರ್ಮಿ ಆಫೀಸರ್ಸ್ ಅಂತ ಹೇಳುವಾಗ ಐ ಆಮ್ ಜಸ್ಟ್ ರಿಕಾಲಿಂಗ್ ಒನ್ ಇನ್ಸಿಡೆಂಟ್ ವಿಚ್ ಹ್ಯಾಪನ್ಡ್ ವಿತ್ ಮೈ ಬ್ರದರ್. ಲಾಂಗ್ ಬ್ಯಾಕ್, ಐ ಥಿಂಕ್ ಒಂದು 6-7 ವರ್ಷಗಳ ಹಿಂದೆನೆ ಅಂತ ಅಂದ್ಕೊಳ್ತೀನಿ. ಯಾವುದೋ ಆರ್ಮಿ ಆಫೀಸರ್ ಅಕೌಂಟ್ somehow he got reach with that account. ಅವ್ರೇನು ಹೇಳಿದ್ದಾರೆ, ನಂಗೆ ತುಂಬ ಕಷ್ಟ ಇದೆ, ನಂಗೆ ತುಂಬ ಪ್ರಾಬ್ಲಮ್ ಇದೆ ಅಂತ ಏನೇನೋ ಬೇರೆ ಹೇಳಿ, ಫ್ಯಾಮಿಲಿ ರೀಚ್ ಔಟ್ ಆಗೋಕ್ಕಾಗ್ತಾ ಇಲ್ಲ, ತುಂಬ ಹರ್ಡಲ್ಸಲ್ಲಿ ಇದ್ದೀವಿ ಅಂತೆಲ್ಲ ಹೇಳಿಬಿಟ್ಟು, ಸೊ ನನ್ನ ಮೊಬೈಲ್ ಫೋನ್ನ ನಾನು ಸೇಲ್ ಮಾಡ್ತಾ ಇದ್ದೀನಿ, ದಿಸ್ ಇಸ್ iPhone ಸಮಥಿಂಗ್ ಆ್ಯಂಡ್ ಸಮಥಿಂಗ್ ಮೊಬೈಲ್ ಫೋನ್ ಇದು, ನನ್ನ ಫೋನ್ನ ಸೇಲ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಹಿ ಆಸ್ ಸಮ್ ಅಮೌಂಟ್. ಇಲ್ಲಿ ವಾಟ್ ಮೈ ಬ್ರದರ್ ಡಿಡ್, ಸ್ವಂತ ನಾನು ಹೇಳ್ತಾ ಇರೋದು,
ಒಂದಷ್ಟು ಅಮೌಂಟ್ನ ಹಿ ಸೆಂಟ್ ಟು ಬ್ಯಾಂಕ್ ಅಕೌಂಟ್ ಯಾವುದ್ರಲ್ಲೋ ಹಿ ಟ್ರಾನ್ಸ್ಫರ್ಡ್ ಆಲ್ಸೋ. ಆಮೇಲೆ ನೋಡಿದ್ರೆ ಯಾವ ಫೋನು ಬಂದಿಲ್ಲ. ಇವನೊಂದು ವಾರ ವೆಯ್ಟ್ ಮಾಡಿದಾನೆ, 15 days ಆಯಿತು, 1 month ಆಯಿತು, ನೋ ಫೋನ್, ನೋ ಕಾಂಟ್ಯಾಕ್ಟ್, ನಥಿಂಗ್. ಅಂದ್ರೆ ನಾಟ್ ರೀಚಬಲ್ ಸರ್. ರಿಸೀವೇಬಲ್ ಇಸ್ ಡಿಫರೆಂಟ್, ನಾಟ್ ರೀಚಬಲ್. ಮೇಡಮ್ ವೆರಿ ಸಿಂಪಲ್. ಅವ್ನು ನಿಮ್ಮ ನಂಬರ್ ಬ್ಲಾಕ್ ಮಾಡಿಬಿಟ್ರೆ ಮುಗ್ದೋಯ್ತು. ಅವ್ನಿಗೆ ಸಿಮ್ ಕಾರ್ಡ್ ಸಪ್ಲೈ ಮಾಡೋದಕ್ಕೋಸ್ಕರ ಅಂತಾನೆ ಒಂದು ನೆಟ್ವರ್ಕ್ ಇದೆ. ತಿಂಗಳಿಗೆ ವಾರಕ್ಕೆ 5,000 8,000 ಸಿಮ್ ಕಾರ್ಡ್ಗಳನ್ನ ಸಪ್ಲೈ ಮಾಡುವಂಥ ನೆಟ್ವರ್ಕ್ಗಳಿದೆ. ಕೆಲವು ಸ್ಕ್ಯಾಮ್ಗಳು ಬಸ್ಟ್ ಮಾಡಿರ್ಬೇಕಾದ್ರೆ ವಾರಕ್ಕೆ ಅವನಿಗೆ 3,000 ಸಿಮ್ ಕಾರ್ಡ್ಸ್ ಬರುತ್ತೆ, 8 ಮೊಬೈಲ್ ಫೋನ್ಗಳು ಬರುತ್ತೆ. ಸೈಬರ್ ಕ್ರೈಮ್ ಆಪರೇಟ್ ಮಾಡುವಂಥ ಕೆಲವು ಕಾಲ್ ಸೆಂಟರ್ಗಳಿಗೆ ವಾರಕ್ಕೆ 3,000 ಸಿಮ್, 8 ಮೊಬೈಲ್ ಫೋನ್ಗಳು ಕಳಿಸ್ಕೊಡ್ತಾರೆ. How to identify those? The criminals have a very strong network. See, how to identify those networks or whatever the supply units or whatever? It is not possible. See, for a common citizen, that is not their duty. To identify a fraudster is not the duty. The duty is that ನಾವು ಹೆಂಗೆ ಆನ್ಲೈನ್ ನಡೀತಿರುವಂಥ ಟ್ರೆಂಡ್ಗಳನ್ನ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ಪ್ರಶ್ನೆ ಬಂದಾಗ ಯಾರೇ ಫೋನ್, ನಿಜವಾದ ಪೊಲೀಸ್ ಆಫೀಸರೇ ಫೋನ್ ಮಾಡಿದ್ರು ಸಹ ಪ್ಯಾನಿಕ್ ಆಗೋ ನೆಸೆಸಿಟಿ ಇಲ್ಲ. ಕಾಮಾಗಿ ಸರ್ ಎಲ್ಲಿಗೆ ಬರಬೇಕು, ಯಾವಾಗ ಬರಬೇಕು ಅಷ್ಟು ಮಾತ್ರ ಹೇಳಿ ನನಗೆ, ನಾನು ಬರ್ತೀನಿ. ನೀವು ಸ್ಟೇಷನ್ ಹೋಗೋದ್ರಲ್ಲಿ ಯಾವ ಭಯ ಕೂಡ ಇಟ್ಕೋಬೇಕಾಗಿರೋ ನೆಸೆಸಿಟಿ ಇಲ್ಲ. ಐ ಥಿಂಕ್ ಸಮ್ಟೈಮ್ಸ್ ನಮ್ಮ ಜನ ಏನಾಗ್ಬಿಡ್ತಾರೆ, ತುಂಬಾ ಇಮೋಷನಲ್ ಆಗ್ಬಿಡ್ತಾರೆ. ಯಾವಾಗ ದೇಶ ಕಾಯೋ ಯೋಧ ಅವರ ಇದರಿಂದ ಒಂದು ಮೆಸೇಜ್, ನಮ್ಮ ಆರ್ಮಿಯಿಂದ ಯಾರೋ ಮೆಸೇಜ್ ಮಾಡ್ತಿದ್ದಾರೆ, ಏನೋ ಕಾಲ್ ಬರ್ತಿದೆ, ಅವ್ರಿಗೇನೋ ರಿಕ್ವೈರ್ಮೆಂಟ್ ಇದೆ, ಅವರೇನೋ ಹೇಳ್ತಿದ್ದಾರೆ ಅಂದ್ರೆ ಪೀಪಲ್ ವಿಲ್ ಬಿಲೀವ್. ನೋ ಸಚ್ ಕೈಂಡ್ ಆಫ್ ಎಮೋಷನಲ್ ಬಾಂಡಿಂಗ್ ಪೀಪಲ್ ಡೂ ಹ್ಯಾವ್ ವಿತ್ ದಿ ಆರ್ಮಿ ಆಫೀಷಿಯಲ್ಸ್. ಅಂದ್ರೆ ಅವರನ್ನ ಕೂಡ ಮಿಸ್ಯೂಸ್ ಮಾಡ್ಕೊಳ್ತಿದಾರಲ್ವಾ. ದಟ್ ಇಸ್ ವೆರಿ ಡಿಸ್ಗಸ್ಟಿಂಗ್ ಅಂಡ್ ಡಿಸಾಸ್ಟರ್ ಆಲ್ಸೋ. True. The cyber criminals are playing with the emotions of people, no doubt. Yeah. That is what first question in andadagitu. Do they study the mind of the people anta? It's in general, madam. It's in general. Okay. ಒಬ್ರು ಮೈಂಡ್ ಸ್ಟಡಿ ಮಾಡಬೇಕು ಅಂತಿಲ್ಲ. ಅವ್ರಿಗೆ ಗೊತ್ತು ಜನ ಇವತ್ತಿನ ಯಾವ ರೀತಿ ಟ್ರೆಂಡಿಂಗ್ ಅಲ್ಲಿದ್ದಾರೆ, ದುಡ್ಡು ಹೇಗೆ ಹಾಕ್ಬಿಟ್ಟು ದುಡ್ಡು ಹೇಗೆ ತಗೋಬೇಕು ಅಂತ ಜನ ಆತರದಲ್ಲಿದ್ದಾರೆ ಅಂತ ಜನಕ್ಕೆ ಗೊತ್ತಿದೆ. ಸೈಬರ್ ಕ್ರಿಮಿನಲ್ಸ್ಗಳಿಗೆ ಗೊತ್ತಿದೆ. ಇನ್ವೆಸ್ಟ್ ಮಾಡುವಂಥ ವ್ಯಕ್ತಿಗಳಿಗೆ ಎಲ್ಲಿ ದುಡ್ಡು ಹಾಕಿದ್ರೆ ದುಡ್ಡು ರಿಟರ್ನ್ಸ್ ಬರುತ್ತೆ ಅಂತನಾಗಲಿ ಫೇಕ್ ಆಗುತ್ತೆ ಅಂತನಾಗಲಿ ಗೊತ್ತಿಲ್ಲದಿರೋ ಕಾರಣಕ್ಕೋಸ್ಕರ ನಂಬಿಕೆ ಪಟ್ಟು ಗೊತ್ತಿಲ್ಲದಿರೋ ವ್ಯಕ್ತಿನ ನಂಬಿ, ಗೊತ್ತಿಲ್ಲದಿರೋ ಪೇಜ್ಗಳನ್ನ ನಂಬಿ ದುಡ್ಡು ಹಾಕಿ ಮೋಸ ಹೋಗ್ತೀರ ಅಷ್ಟೇ. ಓಕೆ, ಐ ಥಿಂಕ್ ಒನ್ ಮೋರ್ ಕ್ವೆಶ್ಚನ್ ಕೇಳ್ಬಿಡ್ತೀನಿ. ಅದಾದ್ಮೇಲೆ ನಾನು ಲೋಕೇಶ್ ಸರ್ ಮತ್ತೆ ಉಮೇಶ್ ಸರ್ ಹತ್ರ ಮಾತಾಡ್ತೀನಿ. ಫಣೀಂದ್ರ ಅವರೇ, ಇನ್ನೊಂದು ವಿಚಾರ ನೀವು ಹೇಳ್ತಿದ್ರಿ, ಇನ್ವೆಸ್ಟ್ಮೆಂಟ್ ವಿಚಾರದಲ್ಲೂ ಕೂಡ ಸೈಬರ್ ಕ್ರೈಮ್ ನಡೀತಾ ಇದೆ ಅಂತ. ಅಂಡ್ ಜನ ಇವತ್ತು ಓವರ್ ನೈಟ್ ಅಲ್ಲಿ ದುಡ್ಡು ಮಾಡ್ಬಿಡ್ಬೇಕು, ಓವರ್ ನೈಟ್ ಅಲ್ಲಿ ಶ್ರೀಮಂತರಾಗ್ಬಿಡ್ಬೇಕು, ಒಂದಕ್ಕೆ ಡಬಲ್ ಹಣ ಸಿಗುತ್ತೆ. ಐ ಥಿಂಕ್ ದೇ ಶುಡ್ ಕಮ್ ಔಟ್ ಆಫ್ ದಿಸ್ ನಾನ್ ಸೆನ್ಸ್ ಮೈಂಡ್ ಸೆಟ್. Of course, money is tempting for everyone. That is true. That is a hard truth. But still, ಅಂತ ಒಂದು ಮನಸ್ಥಿತಿಯಿಂದ ಒಂದು ಮೋಡಸ್ ಆಪರೇಂಡಿ ಹೇಳ್ಬಿಡ್ತೀನಿ. ಯಾರ್ಯಾರು ಗೊತ್ತಿದೆ ಅವ್ರು ದೇ ಕ್ಯಾನ್ ರಿಲೇಟ್. ಯಾರ್ಯಾರು ಇನ್ನೂ ಗೊತ್ತಿಲ್ಲ ದಯವಿಟ್ಟು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಇನ್ವೆಸ್ಟ್ಮೆಂಟ್ ಸ್ಕ್ಯಾಮ್ ಕೊಡ್ತಾರೆ. 5,000 ರೂಪಾಯಿ ಹಾಕಿ ಸರ್, ವಿತಿನ್ 30 minutes ನಿಮಗೆ 8,000 ರೂಪಾಯಿ ವಾಪಸ್ ಕೊಡ್ತೀವಿ ಅಂತ ಹೇಳ್ತಾರೆ. ನೀವು ದುಡ್ಡು ಹಾಕ್ತೀರಾ, ಅವನು ಬ್ಯಾಂಕ್ ಅಕೌಂಟ್ ಕೊಡ್ತಾನೆ, ದುಡ್ಡು ಹಾಕ್ತೀರಾ. ನಿಮ್ಮ ಅಕೌಂಟ್ಗೆ ಒಂದು ಲಾಗಿನ್ ಕೊಡ್ತಾನೆ ಅವನು, ಇಂಥ ವೆಬ್ಸೈಟ್ದು ಲಾಗಿನ್ ಸರ್, ಅಲ್ಲೋಗಿ ಚೆಕ್ ಮಾಡಿ ನೀವು, ನಿಮ್ಮ ಅಕೌಂಟು ರಿಫ್ರೆಕ್ಟ್ ಆಗುತ್ತೆ ನಿಮ್ಗೆ ಇಲ್ಲಿ ಕೊಡ್ತಾನೆ ಅವನು. ನೀವು 5,000 ರೂಪಾಯಿ ಕಟ್ತೀರಾ. ನೀವು ಅಕೌಂಟು ಲಾಗಿನ್ ಮಾಡ್ತೀರಾ, ಅಲ್ಲಿ ನಿಮ್ಮ ಅಕೌಂಟಲ್ಲಿ 8,000 ರೂಪಾಯಿ ಬಂದಿದೆ ಅಂತ ತೋರಿಸ್ತಾನೆ ಅವನು. ಯು ಆರ್ ವೆರಿ ಹ್ಯಾಪಿ. ಅವನೇನು ಹೇಳ್ತಾನೆ ನೆಕ್ಸ್ಟು, ಸರ್ ಇವಾಗ ನೆಕ್ಸ್ಟು ನೀವು 10,000 ರೂಪಾಯಿ ಹಾಕಿದ್ರೆ ನಿಮಗೆ 30% ರಿಟರ್ನ್ ಸಿಗುತ್ತೆ ನಿಮಗೆ. ಓಕೆ, ಇಷ್ಟು ಅಮೌಂಟ್ ಕೊಡ್ತೀವಿ ನಾವು ನಿಮಗೆ. ನೀವು 10,000 ರೂಪಾಯಿ ಕೂಡ ಅವನ ಅಕೌಂಟಿಗೆ ಹಾಕ್ತೀರಾ. ನೀವು ಅದೇ ಅರ್ಧ ಗಂಟೆ ಟೈಮಲ್ಲಿ ನಿಮಗೆ ಕೊಟ್ಟಿರುವಂಥ ವೆಬ್ಸೈಟ್ ಲಾಗಿನ್ ಇರುತ್ತಲ್ಲ, ಅಲ್ಲಿ ನಿಮ್ಮ ಅಕೌಂಟಲ್ಲಿ 25,000 ಬಂದಿದೆ ಅಂತ ಬರಿತಾನೆ ಅವನು. ಆದರೆ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ನೀವು ಮಾಡ್ತಿರೋ ಪ್ರತಿ ಟ್ರಾನ್ಸಾಕ್ಷನ್ನು ಲೈವ್ ಟ್ರಾನ್ಸಾಕ್ಷನ್. ನೀವು ಪ್ರತಿ ಟ್ರಾನ್ಸಾಕ್ಷನ್ ದುಡ್ಡು ಕಟ್ತಾ ಇದ್ದೀರಾ ನೀವು. ಆದರೆ ಅವ್ನು ನಿಮಗೇನು ಅಮೌಂಟ್ ತೋರಿಸ್ತೀನಲ್ಲ, ಅದು ಕೇವಲ ನಂಬರ್ ಮಾತ್ರ. ಆ ನಂಬರ್ ತೋರಿಸೋದು ಅವನ ಕಂಟ್ರೋಲಲ್ಲಿ ಇರುತ್ತೆ. ನೀವು ಅಮೌಂಟ್ನ ವಿತ್ಡ್ರಾ ಮಾಡ್ತೀನಿ ಅಂತ ಹೇಳ್ಬಿಟ್ಟು ವಿಚಾರ ಕೇಳಿ, ನೀವು ನಿಮ್ಮ ಅಕೌಂಟಿಗೆ ದುಡ್ಡು ಬರಲ್ಲ. ಓಕೆ, ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಲ್ಲ, ಅದು ಇನ್ವೆಸ್ಟ್ಮೆಂಟ್ ಮಾಡೋದು ಮತ್ತು ದುಡ್ಡು ಬರುವಂಥದ್ದು ನಿಮ್ಮ ಅಕೌಂಟ್ ಬಂತು ಅಂತ ಕೇಳಿದ್ರೆ ಅದಕ್ಕಿರೋ ಅರ್ಥ ಬೇರೆ. ನೀವು ಮಾತ್ರ ಅಕೌಂಟ್ ಕಳಿಸ್ತೀರೋ, ಅವ್ರು ಮಾತ್ರ ನಂಬರ್ ತೋರಿಸ್ತಾನೆ ಅಂತ ಕೇಳಿದ್ರೆ ಯು ನೋ ವೇರ್ ಟು ಸ್ಟಾಪ್ ಯುವರ್ ಸೆಲ್ಫ್. ಮತ್ತು ನೀವು ಇಷ್ಟು ಅಮೌಂಟ್ ಖರ್ಚು ಮಾಡಿಬಿಟ್ಟಿದ್ದೀರಾ, ಇನ್ನೊಂದು 25,000 ಹಾಕ್ಬಿಡಿ, ನಾವು ನಿಮಗೆ 1 ಲಕ್ಷ ಫುಲ್ ವಾಪಸ್ ಕೊಟ್ಬಿಡ್ತೀವಿ ಅಂತ ಹೇಳ್ತಾರೆ. ನೀವೇ ಅನ್ಕೋತೀರಾ, ಅಯ್ಯೋ 1 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀನಿ ನಾನು 25,000 ರೂಪಾಯಿ ಹಾಕ್ಬಿಟ್ರೆ 1,25,000 ಒಟ್ಟಿಗೆ ಹಾಕ್ಬಿಡ್ತೀನಿ ಅಂತ ಹೇಳ್ತೀನಿ ಅನ್ಕೊಂಡ್ಬಿಟ್ಟು ತಿರ್ಗಾ 25,000 ಹಾಕೋ ಪ್ರಯತ್ನ ಮಾಡ್ತೀರಾ. These are all the connected matters. You have to understand very badly. 1 ಲಕ್ಷ ರೂಪಾಯಿ ಕಳ್ಕೊಂಡಿರೋದು ಲಾಸ್ ಅಂತ ಅರ್ಥ ಮಾಡ್ಕೊಂಡ್ರು ಚಿಂತೆ ಇಲ್ಲ. ಮಿಕ್ಕಿದ ಲಾಸ್ನ ಪ್ರಿವೆಂಟ್ ಮಾಡೋದಕ್ಕೆ ಯು ಹ್ಯಾವ್ ಟು ಬಿ ಹ್ಯಾವಿಂಗ್ ಸಮ್ ಕೈಂಡ್ ಆಫ್
ಐ ನೋ ವೆರಿ ಸ್ಟ್ರಾಂಗ್ ಕರೇಜ್ ಹೋಗಿದ್ದೋಯ್ತು ಬಿಡಪ್ಪ ನಾನು ಮುಂದಕ್ಕೆ ಲಾಸ್ ಮಾಡ್ಕೊಳ್ಳೋಕೆ ನೆಸೆಸಿಟಿ ಇಲ್ಲ. ವಾಟ್ ಐ ಕ್ಯಾನ್ ಸಿ ಓನ್ಲಿ ದ ನಂಬರ್ಸ್. ದುಡ್ಡು ನನ್ನ ಕೈಲಿದೆ, ನಾನು ಮತ್ತೆ ದುಡ್ಡು ಹಾಳು ಮಾಡ್ಕೊಳ್ಳೋ ಆ ಒಂದು ಪ್ರಮೇಯ ಬರಬಾರ್ದು ಅಂದ್ಬಿಟ್ಟು ನೀವು ಡಿಸಿಷನ್ ತಗೋಬೇಕು ಅದ್ರ ಬಗ್ಗೆ. ಓಕೆ